ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವಿಷ್ಣುವಿನ ಮತ್ಸ್ಯ ಅವತಾರ ಏಕೆ ಆಯಿತು ಎಂದು ತಿಳಿದುಕೊಳ್ಳೋಣ. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಪುರಾಣಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುವ ಮತ್ಸ್ಯ ಅವತಾರ ಭಗವಾನ್ ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೆಯದು. ಮತ್ಸ್ಯ ಅವತಾರವು ಪ್ರಪಂಚದ ರಕ್ಷಣೆಗಾಗಿ ಮಾಡಿದ ದೇವರ ದಿವ್ಯ ಲೀಲಾವಿಲಾಸಗಳಲ್ಲಿ ಪ್ರಮುಖ ಘಟನೆಯಾಗಿದೆ. ಈ ಕಥೆಯು ಮುಖ್ಯವಾಗಿ ಮತ್ಸ್ಯ ಪುರಾಣ, ಭಾಗವತ ಪುರಾಣ, ಮಹಾಭಾರತ ಮತ್ತು ಇತರ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಮತ್ಸ್ಯ ಅವತಾರದ ಪೈಗೆಯಲ್ಲಿನ ಮುಖ್ಯ ಉದ್ದೇಶ ಮಾನವತೆಯನ್ನು ಉಳಿಸಲು ಮತ್ತು ಜ್ಞಾನವನ್ನು ಉಳಿಸಲು ಆಗಿದೆ. ಅವತಾರದ ಹಿನ್ನೆಲೆ. ಮತ್ಸ್ಯ ಅವತಾರದ ಕಥೆಯ ಪ್ರಾರಂಭವು ಒಂದು ಪ್ರಳಯದಲ್ಲಿ ಪ್ರಪಂಚದ ಎಲ್ಲಾ ಜೀವಿಗಳ ನಾಶವಾಗುವ ಸಾಧ್ಯತೆಗಳ ಕುರಿತು ಘೋಷಣೆ ನೀಡುವುದರಿಂದ ಆರಂಭವಾಗುತ್ತದೆ. ಹಿರಣ್ಯಾಕ್ಷನಂತಹ ಅಸುರರ ಕೃತ್ಯಗಳಿಂದ ಪ್ರಪಂಚದಲ್ಲಿ ಅಧರ್ಮವು ಹೆಚ್ಚಾಗುತ್ತಿತ್ತು. ಈ ಸಂದರ್ಭದಲ್ಲಿ ಬ್ರಹ್ಮನ ವಿದ್ವತ್ತು, ವೇದಗಳು ಮತ್ತು ಜೀವಲೋಕವನ್ನು ರಕ್ಷಿಸುವ ಹೊಣೆ ಭಗವಾನ್ ವಿಷ್ಣುವಿನ ಮೇಲೆ ಬಂದಿತು. ಪ್ರಳಯದ ಸಂದರ್ಭದಲ್ಲಿ ಮನು ಎಂಬ ರಾಜನು ಧರ್ಮದ ಮಾರ್ಗವನ್ನು ಅನುಸರಿಸುತ್ತಿದ್ದ ಒಬ್ಬ ಮಹಾನ್ ರಾಜನಾಗಿದ್ದನು. ದೇವರು ಅವನ ಶ್ರದ್ಧೆಯ ಪರೀಕ್ಷೆಯನ್ನು ತೆಗೆದುಕೊಂಡು ಅವನ ಮೂಲಕ ಪ್ರಪಂಚವನ್ನು ಉಳಿಸಲು ಮತ್ಸ್ಯ ರೂಪವನ್ನು ತಾಳಿದರು. ಕಥೆಯ ಸಾರಾಂಶ. 1. ಮನು ಮತ್ತು ಚಿಕ್ಕ ಮತ್ಸ್ಯ. ವೈವಸ್ವತ್ ಮನು, ಆದಿಯ ಮಾನವ, ತಪಸ್ಸು ಮಾಡುತ್ತಿರುವಾಗ ಒಂದು ದಿನ ತನ್ನ ಕೈಯಲ್ಲಿ ಚಿಕ್ಕ ಮೀನು ಹಿಡಿದನು. ಆ ಮೀನು ಮನುನನ್ನು ಕೇಳಿತು, ನಾನು ಚಿಕ್ಕ ಮೀನು, ಈ ದೊಡ್ಡ ಜಲಾಶಯದಲ್ಲಿ ನನ್ನನ್ನು ಬಲಿಷ್ಠ ಮೀನುಗಳು ತಿನ್ನಬಹುದು. ದಯವಿಟ್ಟು ನನಗೆ ಆಶ್ರಯ ನೀಡಿ. ಮನು ದಯಾಮಯನಾಗಿ ಆ ಮೀನನ್ನು ತೆಗೆದುಕೊಂಡು ಒಂದು ಲೋಟ ನೀರಿನಲ್ಲಿ ಹಾಕಿದನು. ಅದ್ಭುತವಾಗಿ ಮೀನು ತಕ್ಷಣವೇ ದೊಡ್ಡದಾಯಿತು ಮತ್ತು ಮನು ಅದನ್ನು ಬಿದ್ದಿಯಲ್ಲಿಟ್ಟನು. ಅದಕ್ಕೂ ಮೀರಿದ ಮೇಲೆ ಅದು ಇನ್ನೂ ಬೆಳೆದಿತು. ನಂತರ ಅವನು ಅದನ್ನು ದೊಡ್ಡ ಸರೋವರಕ್ಕೆ, ಕೊನೆಗೆ ಸಮುದ್ರದಲ್ಲೂ ಬಿಟ್ಟನು. 2. ಮತ್ಸ್ಯದ ಆಶ್ವಾಸನೆ. ಆದರೆ ಮತ್ಸ್ಯ ಹೇಳಿತು, ನಾನು ವಿಷ್ಣುವಿನ ಅವತಾರ. ಪ್ರಳಯವು ಶೀಘ್ರವಾಗಿಯೇ ಪ್ರಾರಂಭವಾಗುತ್ತದೆ. ಈ ಪ್ರಳಯದಲ್ಲಿ ಜೀವಿಗಳೆಲ್ಲ ನಾಶವಾಗುವರು. ಆದ್ದರಿಂದ ನಾನು ನಿನಗೆ ರಕ್ಷಣೆ ನೀಡುತ್ತೇನೆ. ಮನು ಭಗವಂತನ ತತ್ವವನ್ನು ಅರಿತು ಧನ್ಯನಾದನು. ಮತ್ಸ್ಯನ ಆಶ್ವಾಸನೆಯಂತೆ ಮನು ಒಂದು ದೊಡ್ಡ ನೌಕೆಯನ್ನು ತಯಾರಿಸಲು ಪ್ರಾರಂಭಿಸಿದನು. 3. ಪ್ರಳಯ ಮತ್ತು ರಕ್ಷಣಾ ಕಾರ್ಯ. ಪ್ರಳಯ ಆರಂಭವಾಯಿತು. ಭೂಮಿಯೆಲ್ಲವೂ ಜಲಾವೃತವಾಯಿತು. ಮನು ನೌಕೆಯನ್ನು ತೆಗೆದುಕೊಂಡು ತನ್ನ ಕುಟುಂಬದೊಂದಿಗೆ, ಜೀವರಾಶಿಗಳೊಂದಿಗೆ ಮತ್ತು ಆಯಾ ಜೀವಜಾತಿಗಳ ಪ್ರತಿನಿಧಿಗಳೊಂದಿಗೆ ಅದರಲ್ಲಿ ಪ್ರವೇಶಿಸಿದನು. ಮತ್ಸ್ಯ ಅವತಾರವು ದೊಡ್ಡ ಮೀನು ರೂಪದಲ್ಲಿ ಬಂದು ನೌಕೆಯನ್ನು ತನ್ನ ಬೆನ್ನಿಗೆ ಕಟ್ಟಿ ಭದ್ರವಾಗಿ ಕಾಪಾಡಿತು. ಈ ನೌಕೆಯಲ್ಲಿ ಜೀವಜಾತಿಗಳು ಮತ್ತು ವೇದಗಳನ್ನು ಉಳಿಸಲು ಭಗವಾನ್ ವಿಷ್ಣು ಸಹಾಯ ಮಾಡಿದರು. ಪ್ರಳಯದ ನಂತರ. ಪ್ರಳಯದ ನೀರು ಕಡಿಮೆಯಾಗುತ್ತಿದ್ದಂತೆ ಮನು ನೌಕೆಯಿಂದ ಹೊರಬಂದು ಹೊಸ ಜೀವನವನ್ನು ಪ್ರಾರಂಭಿಸಿದನು. ಮತ್ಸ್ಯ ಅವತಾರವು ಧರ್ಮ, ಜ್ಞಾನ ಮತ್ತು ಜೀವನವನ್ನು ಉಳಿಸಲು ಮಾಡಿದ ದೈವಿಕ ಚಟುವಟಿಕೆಯಾಗಿ ಗುರುತಿಸಲ್ಪಟ್ಟಿತು. ಈ ಘಟನೆಯಿಂದ ಮಾನವಕೋಟಿಯ ಜನತೆಗೆ ಪುನರ್ಜೀವನ ದೊರೆಯಿತು. ಮತ್ಸ್ಯ ಅವತಾರದ ತಾತ್ವಿಕ ಅರ್ಥ. ಮತ್ಸ್ಯ ಅವತಾರವು ವಿವಿಧ ತಾತ್ವಿಕ ಮತ್ತು ಚಿಹ್ನಾತ್ಮಕ ಅರ್ಥಗಳನ್ನು ನೀಡುತ್ತದೆ. ಜೀವನದ ರಕ್ಷಣೆ. ಈ ಕತೆ ಪ್ರಕೃತಿ ವಿನಾಶವನ್ನು ಎದುರಿಸಲು ಮಾನವ ಮತ್ತು ದೇವತೆಯ ಸಹಕಾರವನ್ನು ತೋರ್ಪಡಿಸುತ್ತದೆ. ಪ್ರಳಯವು ಜೀವಲೋಕದ ನಾಶವನ್ನು ಸೂಚಿಸಿದರೂ ಮತ್ಸ್ಯನ ರಕ್ಷಣಾ ಕಾರ್ಯವು ಆಶಯ ಸಂಕೇತವಾಗಿದೆ. ಧರ್ಮ ಮತ್ತು ಅಧರ್ಮದ ಯುದ್ಧ. ಮತ್ಸ್ಯ ಅವತಾರವು ಧರ್ಮವನ್ನು ಪ್ರತಿಪಾದಿಸುವ ಮೂಲಕ ಅಧರ್ಮವನ್ನು ಮೀರಿಸಲು ಮಾಡಿದ ಪ್ರಯತ್ನವಾಗಿದೆ. ಜ್ಞಾನ ಮತ್ತು ವೇದಗಳ ರಕ್ಷಣೆ. ವೇದಗಳನ್ನು ಕಳ್ಳತನ ಮಾಡಿದ ಅಸುರನಿಂದ ಹಯಗ್ರೀವ ಮತ್ಸ್ಯ ಅವತಾರವು ರಕ್ಷಿಸಿದೆ ಎಂಬ ಇನ್ನೊಂದು ಕಥೆಯಿದೆ. ಈ ಕಥೆಯ ಮೂಲಕ ಜ್ಞಾನವನ್ನು, ವೇದ ಎಲ್ಲ ಕಾಲಕ್ಕೂ ಉಳಿಸಲು ಬೇಕಾದ ಪ್ರಮುಖತೆ ವ್ಯಕ್ತವಾಗುತ್ತದೆ. ಪ್ರಾಕೃತಿಕ ವಿನಾಶ ಮತ್ತು ಪುನರ್ ಸೃಷ್ಟಿ. ಪ್ರಳಯವು ಪ್ರಕೃತಿಯ ಸ್ವಭಾವವನ್ನು ಮತ್ತು ಜೀವಲೋಕದ ನಿತ್ಯ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಪ್ರಳಯದ ನಂತರ ಹೊಸ ಪ್ರಪಂಚದ ಉದಯವು ಪುನರ್ಜನ್ಮದ ತತ್ವವನ್ನು ಸೂಚಿಸುತ್ತದೆ. ಧರ್ಮದ ಮಾರ್ಗದ ಅನುರಕ್ತತೆ. ಮನುನ ಧರ್ಮ ಪಾಲನೆ ಮತ್ತು ನೀತಿಗೆ ನಂಬಿಕೆ ದೇವರನ್ನು ಅವನೊಂದಿಗೆ ಕಾಪಾಡಿತು. ಇದು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಿಲ್ಲುವಂತೆ ಮನವರಿಕೆ ಮಾಡುತ್ತದೆ. ಆದರ್ಶ ಶ್ರದ್ಧೆ. ಮನು ತನ್ನ ಶ್ರದ್ಧೆಯಿಂದ ದೇವರ ಕೃಪೆಯನ್ನು ಪಡೆದು ಪ್ರಪಂಚವನ್ನು ಉಳಿಸಲು ಸಹಾಯ ಮಾಡಿದರು. ಶ್ರದ್ಧೆ ಮತ್ತು ನಂಬಿಕೆ ದೇವರನ್ನು ನಮಗೆ ಹತ್ತಿರ ತರುತ್ತವೆ ಎಂಬುದನ್ನು ಇದು ಸಾರುತ್ತದೆ. ಸಹಜ ಜೀವಿ ರಕ್ಷಣಾ ಚಿಂತನೆ. ಆಧುನಿಕ ಸಂದರ್ಭದಲ್ಲಿ ಮತ್ಸ್ಯ ಅವತಾರ. ಮತ್ಸ್ಯ ಅವತಾರವು ಇಂದು ಪ್ರಕೃತಿಯ ಸಂರಕ್ಷಣೆಗೆ ಪ್ರೇರಣೆ ನೀಡುವಂತೆ ಕಾಣಬಹುದು.
ಜೀವ ಜಗತ್ತಿನ ಹಿತಾಸಕ್ತಿ, ಜ್ಞಾನ ಮತ್ತು ಧರ್ಮವನ್ನು ಉಳಿಸಲು ಮಾಡಬೇಕಾದ ಪ್ರಯತ್ನಗಳು ಇಂದು ಹೆಚ್ಚು ಸಬಲೀಕೃತವಾಗಿವೆ. ಇದರ ಜೊತೆಗೆ ಪರಿಸರ ವಿನಾಶದ ವಿರುದ್ಧದ ಎಚ್ಚರಿಕೆ ಮತ್ತು ಮಾನವೀಯ ದತ್ತಾಂಶಗಳನ್ನು ಉಳಿಸುವ ಅಗತ್ಯವನ್ನು ತೋರಿಸುತ್ತದೆ. ಸಾಂಸ್ಕೃತಿಕ ಪ್ರಭಾವ. ಮತ್ಸ್ಯ ಅವತಾರವು ಭಾರತೀಯ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರಭಾವಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಇದನ್ನು ಹಲವು ದೇವಸ್ಥಾನಗಳ ಚಿತ್ರಕಲಾ ರೂಪಗಳಲ್ಲಿ, ಕಥೆಗಳಲ್ಲಿ ಮತ್ತು ಉತ್ಸವಗಳಲ್ಲಿ ಅರ್ಥಮಾಡಿಕೊಳ್ಳಬಹುದು. ವಿಶೇಷವಾಗಿ ದಶಾವತಾರ ಗೀತಗಳು, ಕಥೆಗಳು ಮತ್ತು ನೃತ್ಯ ರೂಪಗಳು ಮತ್ಸ್ಯ ಅವತಾರವನ್ನು ಸಂಭ್ರಮಿಸುತ್ತವೆ. ಮತ್ಸ್ಯ ಅವತಾರವು ತೋರಿಸುವ ಮಹತ್ವ. ಮತ್ಸ್ಯ ಅವತಾರವು ಪ್ರಪಂಚದ ಸಂರಕ್ಷಣಾ ದೌತ್ಯದಲ್ಲಿ ಮೊದಲ ಹೆಜ್ಜೆಯಾಗಿದೆ. ಇದು ಪ್ರಳಯದ ಸಮಯದಲ್ಲಿ ಜೀವಲೋಕವನ್ನು ಉಳಿಸಲು ದೇವರ ಸೃಜನಾತ್ಮಕ ಶಕ್ತಿಯನ್ನು ತೋರಿಸುತ್ತದೆ. ಇದರಲ್ಲಿ ಧರ್ಮದ ಮೇಲಿನ ನಂಬಿಕೆ, ನಿಸ್ವಾರ್ಥ ಸೇವಾ ಭಾವನೆ ಮತ್ತು ಜೀವಜಗತ್ತಿನ ಪ್ರಾಮುಖ್ಯತೆಯನ್ನು ಹೇರಳವಾಗಿ ತಿಳಿಯಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.